ಹಲೋ ಮಕ್ಕಳ, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಮ್ಯಾಥ್ಸ್. ನಿಮಗೆ ಈ ಚಾನಲಲ್ಲಿ ಎಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಥ್ಸ್ ಟ್ರಿಕ್ಸ್ ಆಗಿರ್ಬೋದು, 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಆಗಿರ್ಬೋದು, ಎಲ್ಲನೂ 1 by 1 ಶಾರ್ಟ್ ವಿಡಿಯೋ ಪ್ರಕಾರ ನಾವು ನೋಡೋಣ. ಬೇಸಿಕ್ಕಾಗಿ ಫಸ್ಟ್ ನಿಮಗೆ ಬೇಕಾಗಿರೋದು ಸೈನ್ ರೂಲ್. ಸೈನ್ ರೂಲಲ್ಲಿ ನಿಮಗೆ 4 ಡಿಫ್ರೆಂಟ್ ಸೈನ್ ರೂಲ್ ಇದೆ. ಫಸ್ಟ್ ಒನ್, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. +3 ಇಂಟು +4 ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಪ್ಲಸ್ ನಿಮ್ಗೇನು ಬರುತ್ತೆ? ಪ್ಲಸ್ಸೇ ಬರುತ್ತೆ. 3 4s 12. ಸೊ ನಿಮಗೆ ಟೋಟಲಾಗಿ ಇವಾಗ ಯಾವಾಗಲೂ ಪ್ರತಿ ಸತಿನೂ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ ಬಂದು ಪ್ಲಸ್ಸಲ್ಲೇ ಇರುತ್ತೆ. ನಂಬರ್ ಮಾತ್ರ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಕಮಿಂಗ್ ಟು ದ ಸೆಕೆಂಡ್ ರೂಲ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಅಂದರೆ 2 ಡಿಫ್ರೆಂಟ್ ಸೈನ್ಸ್ ಇರುತ್ತೆ. ಆ ಟೈಮಲ್ಲಿ ನೀವೇನಾದರೂ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಇರುತ್ತೆ. ಇದಕ್ಕೊಂದು ಎಕ್ಸಾಂಪಲ್, +3 ಇಂಟು -4. +3 ಇಂಟು -4 ಆದಾಗ ಸೊ ನಿಮ್ಗೇನು ಬರುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್, 3 4s 12. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಮೈನಸ್ ಇಂಟು ಪ್ಲಸ್ ಇದ್ದರೆ ಯಾವಾಗಲೂ ಮೈನಸ್ ಇರುತ್ತೆ. ಅದಕ್ಕೊಂದು ಎಕ್ಸಾಂಪಲ್, -3 ಇಂಟು +4. ಸೊ ಇದಕ್ಕೆ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಇಸ್ ಈಕ್ವಲ್ ಟು ಮೈನಸ್, 3 4s 12 ಬರುತ್ತೆ. ಸೊ -12 ಬರುತ್ತೆ. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಇದ್ದರೆ ಯಾವಾಗಲೂ ನಿಮಗೆ ಆನ್ಸರು ಪ್ಲಸ್ ಬರುತ್ತೆ. ಸೊ ಮೈನಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. -3 ಇಂಟು -4 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನು? +12. ಸೊ ನಿಮಗೆ ಯಾವಾಗ ನೆಗೆಟಿವ್ ಆನ್ಸರ್ಸ್ ಬಂತು? ಯಾವಾಗ ಡಿಫ್ರೆಂಟ್ ಸೈನ್ಸ್ ಇತ್ತು ಆವಾಗ ನೆಗೆಟಿವ್ ಆನ್ಸರ್ಸ್ ಬಂತು. ಯು ಕ್ಯಾನ್ ಸಿ ಇಯರ್ -12, ಇಲ್ಲೂ -12. ಆದರೆ ಸೇಮ್ ಸೈನ್ ಇದ್ದಾಗ ನಿಮಗೆ +12 ಮತ್ತು ಇಲ್ಲೂ ಅಷ್ಟೇ ಮೈನಸ್ ಸೇಮ್ ಸೈನ್ ಅಲ್ವಾ? ಸೊ +12 ಬರುತ್ತೆ. ಅಂದರೆ ಏನರ್ಥ ಆಯಿತು? ಯಾವಾಗಲೂ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಸೇಮ್ ಸೈನ್ ಇದ್ದಾಗ ನಿಮಗೆ ಪಾಸಿಟಿವ್ ಬರುತ್ತೆ. ಡಿಫ್ರೆಂಟ್ ಸೈನ್ ಇದ್ದಾಗ ಮಲ್ಟಿಪ್ಲೈ ಮಾಡಿದಾಗ ನೆಗೆಟಿವ್ ಸೈನ್ ಬರುತ್ತೆ. ಸೊ ಈ ಟ್ರಿಕ್ನ ನೀವು ನೆನಪಲ್ಲಿಟ್ಕೊಳ್ಳಿ. ಥ್ಯಾಂಕ್ ಯು.